ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಪಾಪ್ಯುಲರ್ ಆಗಿರೋಂಥ ಲ್ಯಾಕ್ಟೋ ಕ್ಯಾಲಮೈನ್ ಫೇಸ್ ಲೋಷನ್ ಬಗ್ಗೆ ತಿಳಿಸ್ಕೊಡ್ತೇನೆ. ಸೊ ಸಾಕಷ್ಟು ಜನರು ಈ ಒಂದು ಲೋಷನ್ನ ಯೂಸ್ ಮಾಡ್ತಿರ್ತೀರಾ. ಇದು ಇವಾಗ ಅಂದರೆ ಇತ್ತೀಚಿನ ದಿನಗಳಲ್ಲಿ ಲಾಂಚ್ ಆಗಿರೋಂಥ ಲೋಷನ್ ಅಂದರೆ ಪ್ರಾಡಕ್ಟ್ ಅಲ್ಲ. ಇದು ಸಾಕಷ್ಟು ವರ್ಷಗಳ ಹಿಂದೆಯೇ ಈ ಒಂದು ಪ್ರಾಡಕ್ಟು ತುಂಬಾ ಪಾಪ್ಯುಲರ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಮನೇಲಿ ಯಾರಾದರೂ ಕೂಡ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ನೀವೇ ಏನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಪ್ರಾಡಕ್ಟು ಎಲ್ರಿಗೂ ಸೂಟಬಲ್ ಆಗುತ್ತೋ ಇಲ್ಲೋ ಅಂತ ತಿಳಿಸ್ಕೊಡ್ತೇನೆ. ಮತ್ತು ಸೂಟ್ ಆಯಿತು ಅಂತ ಹೇಳಿದ್ರೆ ಸೊ ಅದರಿಂದ ನಿಮ್ಗೆ ಏನು ಬೆನಿಫಿಟ್ ಸಿಗುತ್ತೆ ಅಥವಾ ಸೂಟ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಏನು ಡಿಸ್ಅಡ್ವಾಂಟೇಜಸ್ ಇದೆ ಒಂದು ಪ್ರಾಡಕ್ಟಿಂದ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ, ಮಸ್ಟ್ ಆ್ಯಂಡ್ ಶುಡ್ ನೋಡಲೇಬೇಕು ಅಂತಲೇ ಹೇಳ್ಬೋದು. ಬಿಕಾಸ್ ನೀವು ಈ ವಿಡಿಯೋ ನೋಡ್ದೇನೆ ನೀವು ಈ ಒಂದು ಪ್ರಾಡಕ್ಟ್ನ ನೀವು ಯೂಸ್ ಮಾಡಿದ್ರಿ, ಲೋಷನ್ನ ಕ್ರೀಮ್ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಮುಂದೆ ಸ್ಕಿನ್ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಓಕೆನಾ? ಸೊ ಹಾಗಾಗಿ ವಿಡಿಯೋ ಫುಲ್ ನೋಡಿ. ಮತ್ತು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ದಟ್ ನಾವು ಹಾಕುವಂಥ ಹೊಸ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಗುತ್ತೆ. ಮತ್ತು ಆಲ್ರೆಡಿ ಕೂಡ ಸಾಕಷ್ಟು ವೀಡಿಯೋಸ್ಗಳು ಅಪ್ಲೋಡ್ ಆಗಿದೆ, ಅದೆಲ್ಲ ನೀವು ನೋಡಿಲ್ಲ ಅಂತ ಹೇಳಿದ್ರೆ ಒಮ್ಮೆ ಚೆಕ್ ಮಾಡಿ. ಓಕೆನಾ? ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ಈ ಲ್ಯಾಕ್ಟೋ ಕ್ಯಾಲಮೈನ್ ಫೇಸ್ ಲೋಷನ್ ಬಗ್ಗೆ ಈ ಕಂಪ್ನಿಯವರು ಏನನ್ನ ಹೇಳಿದ್ದಾರೆ ಅಂದರೆ ಈ ಲೋಷನ್ ಯೂಸ್ ಮಾಡಿದ್ರೆ ನಿಮ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ದಾರೆ ಅಂತ ಹೇಳಿ ಮೊದಲನೇದಾಗಿ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಫಸ್ಟ್ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಈ ಒಂದು ಲೋಷನ್ ನೀವು ಯೂಸ್ ಮಾಡಿದ್ರಿ ಪ್ರತಿದಿನ ಅಂತ ಹೇಳಿದ್ರೆ ನಿಮಗೆ ಮ್ಯಾಟ್ ಫಿನಿಶಿಂಗ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಓಕೆನಾ? ಆ್ಯಂಡ್ ಸೆಕೆಂಡ್ ಬಂದ್ಬಿಟ್ಟು ನಿಮ್ಮ ಸ್ಕಿನ್ನಲ್ಲಿ ಏನಾದರೂ ತುಂಬ ಡ್ರೈ ಇತ್ತು, ಸೊ ಮಾಯಶ್ಚರೈಸರ್ ಏನಾದರೂ ನಿಮ್ಮ ಸ್ಕಿನ್ನಲ್ಲಿ ಇಲ್ಲ ಅಂತ ಹೇಳಿದ್ರೆ ಈ ಒಂದು ಲೋಷನ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಮಾಯಶ್ಚರ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟಿದ್ದಾರೆ. ಓಕೆನಾ? ಆ್ಯಂಡ್ ಥರ್ಡ್ ಬಂದು ನಿಮ್ಮ ಫೇಸಲ್ಲಿ ಏನಾದ್ರು ಪಿಂಪಲ್ಸ್, ಡಾರ್ಕ್ ಸ್ಪಾಟ್, ಬ್ಲ್ಯಾಕ್ ಹೆಡ್ಸ್ ಮತ್ತು ಪ್ಯಾಚಿ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ನು ಸೊ ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ, ಫುಲ್ ಕ್ಲಿಯರ್ ಆಗುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಓಕೆನಾ? ಆ್ಯಂಡ್ ಇವನ್ ಇದನ್ನ ನೀವು ಬಾಡಿ ಲೋಷನ್ ಆಗು ಕೂಡ ನಿಮ್ಮ ಬಾಡಿಗೆ ಎಲ್ಲದಕ್ಕೂ ಕೂಡ ಹಚ್ಕೋಬಹುದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟಿದ್ದಾರೆ. ಆ್ಯಂಡ್ ನಿಮ್ದು ಏನಾದ್ರು ಆಯಿಲಿ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ಸೊ ನೀವು ಈ ಒಂದು ಲೋಷನ್ನ ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಮತ್ತು ಈ ಒಂದು ಲೋಷನ್ ಯೂಸ್ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸೊ ಮೇಯ್ನ್ ಆಗಿ 3 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದಾರೆ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಕೋಲಿನ್ ಕ್ಲೇ ಅಂತ ಹೇಳ್ಬಿಟ್ಟು ಸೊ ಈ ಒಂದು ಇಂಗ್ರೀಡಿಯೆಂಟ್ ಇಂದ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಸೊ ನಿಮ್ಮ ಸ್ಕಿನ್ ಏನಾದರೂ ಆಯಿಲಿ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಏನಾದರೂ ಆಗ್ತಾ ಇತ್ತು ನಿಮ್ಮ ಸ್ಕಿನ್ನಲ್ಲಿ ಅಂತ ಹೇಳಿದ್ರೆ ಅದು ರೆಡ್ಯೂಸ್ ಆಗುತ್ತಂತೆ. ಆ್ಯಂಡ್ ಸೆಕೆಂಡ್ ಬಂದ್ಬಿಟ್ಟು ಗ್ಲಿಸರಿನ್ ಯೂಸ್ ಮಾಡಿದ್ದಾರೆ. ಸೊ ಇದರಿಂದ ನಿಮ್ಮ ಸ್ಕಿನ್ ಏನಾದರೂ ತುಂಬ ಡ್ರೈ ಆಗ್ತಿತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಮಾಡಿ ನಿಮ್ಮ ಸ್ಕಿನ್ ತುಂಬಾ ಮಾಯಿಶ್ಚರ್ ಆಗಿ ಇರಲಿಕ್ಕೆ ಟ್ರೈ ಮಾಡತ್ತಂತೆ. ಆ್ಯಂಡ್ ಥರ್ಡ್ ಬಂದ್ಬಿಟ್ಟು ಜಿಂಕ್ ಆಕ್ಸೈಡ್ ಇದೆ. ಸೊ ಇದರಿಂದ ನಿಮ್ಗೆ ಏನಾದರೂ ನಿಮ್ಮದು ಆಯಿಲಿ ಸ್ಕಿನ್ ಆಗಿದ್ದು ನಿಮ್ಮ ಆಯಿಲಿ ಸ್ಕಿನ್ನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಸೊ ವಾಟ್ ಎವರ್ ಒಂದೇ ಪ್ರಾಬ್ಲಮ್ಸ್ ಅಂತಲ್ಲ, ನಿಮಗೆ ಮೊಡವೆ ಆಗಿರ್ಬೋದು, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಸೊ ಯಾವುದೇ ರೀತಿ ಓಪನ್ ಪೋರ್ಸ್ ಏನೇ ಇದ್ರೂ ಕೂಡ ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ಓಕೆನಾ? ಸೊ ಈ 3 ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿ ಒಂದು ಲೋಷನ್ನ ನಾವು ತಯಾರು ಮಾಡಿದ್ದೀವಿ. ಸೊ ಇದು ನಿಮಗೆ ಆಯಿಲಿ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ನಿಮಗೆ ಸೂಟ್ ಆಗುತ್ತೆ ಅಂತ ಹೇಳಿ ಇದಷ್ಟು ಫೀಚರ್ಸ್ನ ಈ ಲೋಷನ್ ಬಗ್ಗೆ ತಿಳಿಸಿರೋಂಥದ್ದು. ಓಕೆನಾ? ಸೊ ಇವಾಗ ಇದಷ್ಟು ನೀವು ತಿಳ್ಕೊಂಡ್ರಿ ಅಲ್ವಾ? ಇವಾಗ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಹೇಳಿ ನಿಮಗೆ ಗೊತ್ತಿರುತ್ತಲ್ವಾ? ಸೊ ಈ ಪ್ರಾಡಕ್ಟ್ನವರು ಅಂದರೆ ಈ ಕಂಪ್ನಿಯವ್ರು ಹೇಳಿದ್ದಾರೆ ಸೊ ನಿಮ್ದು ಏನಾದ್ರು ಆಯಿಲಿ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ನಿಮಗೆ ಸೂಟ್ ಆಗುತ್ತೆ ಮತ್ತು ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತಲೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಅಲ್ವಾ? ಸೊ ಇವಾಗ ಇದ್ರ ಬಗ್ಗೆ ನಿಜವಾದ ಸತ್ಯ ಏನು ಅಂತ ಹೇಳಿ ಇವಾಗ ತಿಳ್ಕೊಳ್ಳೋಣ. ಸೊ ನಿಮ್ದು ಏನಾದರೂ ಸೆನ್ಸಿಟಿವ್ ಸ್ಕಿನ್, ಡ್ರೈ ಸ್ಕಿನ್, ನಾರ್ಮಲ್ ಸ್ಕಿನ್ ಮತ್ತು ಕಾಂಬಿನೇಷನ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ನಿಮಗೆ ಈ ಒಂದು ಪ್ರಾಡಕ್ಟ್ ಸೂಟ್ ಆಗೋದಿಲ್ಲ. ಓಕೆನಾ? ಅಂದರೆ ಈ ಒಂದು ಲೋಷನ್ ನಿಮಗೆ ಸೂಟ್ ಆಗೋದಿಲ್ಲ. ಸೊ ಆಯಿಲಿ ಸ್ಕಿನ್ ಬಿಟ್ಟು ಮಿಕ್ದವ್ರು ಏನಾದರೂ ನೀವು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಯೂಸ್ ಮಾಡೋದು ವೇಸ್ಟ್. ಓಕೆನಾ? ಫಸ್ಟ್ ಅದೊಂದು. ಆ್ಯಂಡ್ ನೆಕ್ಸ್ಟ್ ಬಂದು ಹೇಳಿದರು ಅಂದರೆ ಫೀಚರ್ಸ್ನ ಹೇಳಿದರು, ನಿಮ್ಗೆ ಏನಾದ್ರು ಪಿಂಪಲ್ಸ್, ಡಾರ್ಕ್ ಸ್ಪಾಟ್, ಬ್ಲ್ಯಾಕ್ ಹೆಡ್ಸ್, ಪ್ಯಾಚಿ ಸ್ಕಿನ್ ಸೊ ಈ ರೀತಿಲಿ ಏನಾದರೂ ಇತ್ತು, ನಿಮ್ಮ ಸ್ಕಿನ್ನು ಆಯಿಲಿ ಸ್ಕಿನ್ ಆಗಿದ್ದು, ಇದೆಲ್ಲ ಪ್ರಾಬ್ಲಮ್ ಇತ್ತು, ಅದೆಲ್ಲದೂ ಕೂಡ ರೆಡ್ಯೂಸ್ ಆಗುತ್ತೆ ಒಂದು ಲೋಷನ್ ಯೂಸ್ ಮಾಡೋದ್ರಿಂದ ಅಂತ ಹೇಳಿದ್ದಾರೆ. ಸೊ ಇದು ನಿಜನಾ ಅಂತ ಹೇಳಿದ್ರೆ ಇದು ಕೂಡ ನಿಜ ಅಲ್ಲ. ಓಕೆನಾ? ಸೊ ರೆಡ್ಯೂಸ್ ಮಾಡುತ್ತೆ ಬಟ್ ನಿಮಗೆ ಕಂಪ್ಲೀಟಾಗಿ ರೆಡ್ಯೂಸ್ ಮಾಡೋದಿಲ್ಲ, ಸ್ವಲ್ಪ ಅಂದರೆ ಲಿಟ್ಲ್ ಬಿಟ್ ಅಷ್ಟೇ. ಓಕೆನಾ? ಸೊ ಕಂಪ್ಲೀಟಾಗಿ ಇದು ರೆಡಿ ಮಾಡೋದಿಲ್ಲ. ಓಕೆನಾ? ಮತ್ತು ನೆಕ್ಸ್ಟ್ ಇನ್ನೊಂದು ಹೇಳಿದ್ದಾರೆ ಇದು ಆಯಿಲಿ ಸ್ಕಿನ್ ಅವ್ರಿಗೆ ಸೂಟ್ ಆಗುತ್ತೆ ಅಂತ. ಸೊ ಅದು ಕರೆಕ್ಟ್. ಓಕೆನಾ? ಸೊ ಆಯಿಲಿ ಸ್ಕಿನ್ ಯಾರಿಗಿದ್ದೀರಾ ಅವ್ರಿಗೆ ಸೂಟ್ ಆಗುತ್ತೆ. ಬಟ್ ನಿಮಗೆ ಆಯಿಲಿ ಸ್ಕಿನ್ ಇದ್ದು ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ, ಸ್ಕಿನ್ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಯಾವುದು ಕೂಡ ಈ ಒಂದು ಲೋಷನ್ ಯೂಸ್ ಮಾಡೋದ್ರಿಂದ ನಿಮಗೆ ರೆಡ್ಯೂಸ್ ಅಂತೂ ಸಿಗೋದಿಲ್ಲ. ಓಕೆನಾ? ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ತುಂಬಾ ಫ್ರೇಗ್ರೆನ್ಸ್ ಇದೆ. ಓಕೆನಾ? ಸೊ ಫ್ರೇಗ್ರೆನ್ಸ್ ಇರೋಂಥದ್ದು, ಆಲ್ಕೋಹಾಲಿಕ್ ಕಂಟೆಂಟ್ ಇರೋಂಥದ್ದು, ಪ್ಯಾರಾಬಿನ್ ಇರೋಂಥ ಪ್ರಾಡಕ್ಟ್ಸ್ಗಳನ್ನು ನಾವು ಯೂಸ್ ಮಾಡಲೇಬಾರ್ದು. ಯೂಸ್ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಓಕೆನಾ? ಈ ಒಂದು ಲೋಷನಲ್ಲಿ ಅಂದರೆ ಈ ಒಂದು ಲ್ಯಾಕ್ಟೋ ಕ್ಯಾಲಮೈನ್ ಫೇಸ್ ಲೋಷನಲ್ಲಿ ತುಂಬಾ ಫ್ರೇಗ್ರೆನ್ಸ್ ಇರೋದ್ರಿಂದ ನಿಮ್ಮ ಸ್ಕಿನ್ ಹಾಳಾಗುತ್ತೆ. ಅದು ಆಯಿಲಿ ಸ್ಕಿನ್ ಆಗಿರ್ಬೋದು ಅಥವಾ ನೀವು ಬೇರೆ ಯಾವ್ದಾರ ಸ್ಕಿನ್ ಟೈಪ್ ಅವರಾಗಿ ಈ ಒಂದು ಲೋಷನ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗೋದಂಥದ್ದು ತುಂಬಾ ಪಕ್ಕ ಅಂತಲೇ ಹೇಳ್ಬೋದು. ಓಕೆನಾ? ಹಾಗಾದರೆ ಈ ಒಂದು ಲೋಷನ್ ನಾವು ಯೂಸ್ ಮಾಡಲೇಬಾರ್ದ ಅಂತ ಹೇಳಿದ್ರೆ ಮಾಡಬಾರ್ದು, ನಿಮ್ಮ ಫೇಸಿಗೆ ಹಚ್ಚಬಾರ್ದು. ಬಟ್ ನಿಮ್ಮ ಬಾಡಿಲಿ ಏನಾದರೂ ರ್ಯಾಷಸ್ ಏನಾದರೂ ಆಗಿತ್ತು ಮತ್ತು ಏನಾದರೂ ನಿಮಗೆ ಅಲರ್ಜೀಸ್ ಏನಾದರೂ ನಿಮ್ಮ ಬಾಡಿಲಿ ಇತ್ತು ಅಂತ ಹೇಳಿದ್ರೆ ನೀವು ಬಾಡಿ ಲೋಷನ್ ಆಗಿ ಯೂಸ್ ಮಾಡ್ಬೋದು. ಸೊ ಅವರೇ ಹೇಳಿದ್ದಾರೆ ನಿಮ್ಮ ಬಾಡಿಗೂ ಕೂಡ ಯೂಸ್ ಮಾಡ್ಬೋದು ಅಂತ. ಸೊ ಅದು ಒಂದೇ ಫೀಚರ್ ಅಷ್ಟೇ ನಿಮಗೆ ವರ್ಕ್ ಆಗೋದು. ಓಕೆನಾ? ಸೊ ನಿಮ್ಮ ಸ್ಕಿನ್ಗೆ ಅಪ್ಲೈ ಮಾಡೋ ಹಾಗಿಲ್ಲ, ನಿಮ್ಮ ಬಾಡಿ
ಬಾಡಿಲಿ ಏನಾದ್ರು ರ್ಯಾಷಸ್ ಏನಾರು ಆಗಿತ್ತು, ಅಲರ್ಜೀಸ್ ಏನಾರು ಆಗಿತ್ತು, ಅಥವಾ ಏನಾದ್ರು ಸಣ್ಣ ಸಣ್ಣ ಗುಳ್ಳೆಗಳು, ಸೊ ಈ ರೀತಿಯಲ್ಲಿ ಏನಾದ್ರು ನಿಮಗೆ ಏನಾದ್ರು ಇಚ್ಚಿಂಗ್ ಆಗ್ತಾ ಇತ್ತು, ಸೊ ಆ ರೀತಿಯಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಈ ಒಂದು ಲೋಷನ್ ಅದಕ್ಕೆ ತುಂಬಾನೇ ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ. ಓಕೆನಾ. ಸೊ ಇದನ್ನ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಏನಿದೆ ಅಲ್ವಾ ಅದು ತುಂಬಾನೇ ಸೂದಿಂಗ್ ಆಗುತ್ತೆ, ಮತ್ತೆ ತುಂಬಾನೇ ನಿಮಗೆ ಕೂಲಿಂಗ್ ಆಗುತ್ತೆ. ಓಕೆನಾ. ಸೊ ಹಾಗಾಗಿ ನೀವು ಹಿಂಗೆ ಬಾಡಿಲಿ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಬಾಡಿಗೆ ಯೂಸ್ ಮಾಡಿ, ನಿಮ್ಮ ಮುಖಕ್ಕಂತೂ ಹಚ್ಚಲೇಬಾರ್ದು. ಓಕೆನಾ. ಅಂಡ್ ಈ ಬ್ರ್ಯಾಂಡ್ ಅವರೇ ಹೇಳಿದ್ರು ಇದರಲ್ಲಿ 3 ಮೇನ್ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿದೀವಿ ಅಂತ. ಸೊ ಫಸ್ಟ್ ಬಂದ್ಬಿಟ್ಟು ಕೋಲಿನ್ ಕ್ಲೇ, ಗ್ಲಿಸರಿನ್ ಅಂಡ್ ಜಿಂಕ್ ಆಕ್ಸೈಡ್. ಸೊ ಈ 3 ಯೂಸ್ ಮಾಡಿದೀವಿ. ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಎಲ್ಲದು ಕೂಡ ಕಡಿಮೆ ಆಗುತ್ತೆ, ಮತ್ತೆ ಡ್ರೈನೆಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ರಿಡ್ಯೂಸ್ ಮಾಡುತ್ತೆ, ಮತ್ತೆ ನಿಮ್ಗೆ ಏನಾದ್ರು ಆಯಿಲಿ ಸ್ಕಿನ್ ಇತ್ತು, ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಅದು ಕೂಡ ರಿಡ್ಯೂಸ್ ಮಾಡುತ್ತೆ ಅಂತ ಹೇಳಿದ್ರು. ಓಕೆನಾ. ಸೊ ಇದಷ್ಟು ಕೂಡ ರಿಡ್ಯೂಸ್ ಮಾಡೋದು ನಿಮ್ಮ ಫೇಸ್ ಅಲ್ಲಿ ಇರುವಂತ ಪ್ರಾಬ್ಲಮ್ಸ್ ಗಳಿಗಲ್ಲ, ನಿಮ್ಮ ಬಾಡಿಲಿ ಇರುವಂತ ಪ್ರಾಬ್ಲಮ್ಸ್ ಗಳಿಗೆ. ಓಕೆನಾ. ಸೊ ನಿಮ್ಮ ಬಾಡಿಲಿ ಏನಾದ್ರು ತುಂಬಾ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಆಗ್ತಿತ್ತು ಅಂದ್ರೆ ಆಯಿಲಿನೆಸ್ ಅಂತ ಅನಿಸ್ತಿತ್ತು ಅಂತ ಹೇಳಿದ್ರೆ ಅದು ಕಡಿಮೆ ಆಗುತ್ತೆ, ಮತ್ತೆ ತುಂಬಾ ಡ್ರೈ ಆಗ್ತಿತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಮಾಡಿ ಮಾಯಶ್ಚರೈಸೇಷನ್ ನಿಮಗೆ ಸಿಗುತ್ತೆ. ಅಂಡ್ ನಿಮ್ಗೆ ಏನಾದ್ರು ಸ್ವಲ್ಪ ಅಲರ್ಜೀಸ್, ಸೊ ಆಗಲೇ ಹೇಳಿದ್ನಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಇದರಲ್ಲಿ ಜಿಂಕ್ ಆಕ್ಸೈಡ್ ಇರೋದ್ರಿಂದ ಅದು ಕಡಿಮೆ ಮಾಡುತ್ತೆ. ಓಕೆನಾ. ಸೊ ನಿಮ್ಮ ಬಾಡಿಲಿ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಈ ಒಂದು ಲ್ಯಾಕ್ಟೋ ಕ್ಯಾಲಮೆನ್ ಫೇಸ್ ಲೋಷನ್ ನೀವು ಬಾಡಿ ಲೋಷನ್ ಆಗಿ ನೀವು ಕನ್ವರ್ಟ್ ಮಾಡ್ಕೊಂಡು ನಿಮ್ಮ ಬಾಡಿಗೆ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಅದೆಲ್ಲದಿಂದ ನಿಮಗೆ ರಿಸಲ್ಟ್ ಖಂಡಿತವಾಗ್ಲೂ ಸಿಗುತ್ತೆ. ಓಕೆನಾ. ಮತ್ತೆ ಯಾಕೆ ಈ ಒಂದು ಲೋಷನ್ ತುಂಬಾನೇ ಪಾಪ್ಯುಲರ್ ಆಗಿದೆ ಅಂತ ಹೇಳಿದ್ರೆ ಬಿಕಾಸ್ ಇದು ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಓಕೆ. ಅಂದ್ರೆ ನಿಮಗೆ ಜಸ್ಟ್ ಒಂದು 100 ರೂಪೀಸ್ ಒಳಗಡೆ 150 ರೂಪೀಸ್ ಒಳಗಡೆ ಎಲ್ಲ ಸೊ ಕಡಿಮೆ ಕ್ವಾಂಟಿಟಿಲಿ ನಿಮಗೆ ಸಿಗುತ್ತೆ. ಓಕೆನಾ. ಸೊ ಹಾಗಾಗಿ ಇದು ತುಂಬಾನೇ ಪಾಪ್ಯುಲರ್ ಆಗಿದೆ. ಸೊ ಸಾಕಷ್ಟು ಜನರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸೊ ಡೈರೆಕ್ಟ್ ಆಗಿ ನಿಮ್ಮ ಫೇಸ್ ವಾಶ್ ಆದ ನೆಕ್ಸ್ಟ್ ನೀವು ಇದೊಂದು ಫೇಸ್ ಕ್ರೀಮ್ ಅಂದ್ರೆ ಡೇ ಕ್ರೀಮ್ ಆಗಿ ನೀವು ಕನ್ವರ್ಟ್ ಮಾಡ್ಕೊಂಡು ಸೊ ಎವ್ರಿ ಡೇ ಯೂಸ್ ಮಾಡ್ತಾ ಇರ್ತೀರಾ. ಓಕೆನಾ. ಸೊ ಬಟ್ ಇವಾಗ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಗೊತ್ತಾಗಿದೆ ಇವನ್ ಆಯಿಲಿ ಸ್ಕಿನ್ ಇದ್ದು ಇವ್ರು ಹೇಳಿದ್ದಾರೆ ಆಯಿಲಿ ಸ್ಕಿನ್ಗೆ ಸೂಟ್ ಆಗುತ್ತೆ ಅಂತ ಹೇಳಿ. ಸೊ ಆಯಿಲಿ ಸ್ಕಿನ್ ಇದ್ದು ನಿಮ್ಗೆ ಏನಾದ್ರು ಸ್ಕಿನ್ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕಂಪ್ಲೀಟ್ ಆಗಿ ರೆಡ್ಯೂಸ್ ಆಗೋದಿಲ್ಲ. ಓಕೆನಾ. ಸೊ ಆಯಿಲಿ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು, ಬಟ್ ನಿಮ್ಮ ಸ್ಕಿನ್ನಲ್ಲಿ ಏನಾದ್ರು ಓಪನ್ ಪೋರ್ಸ್ ಆಗಿರ್ಬೋದು, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಮತ್ತು ಪಿಂಪಲ್ಸ್ ಏನಾದ್ರು ಇತ್ತು ಅದೆಲ್ಲದೂ ಕೂಡ ರೆಡ್ಯೂಸ್ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಬಟ್ ಯಾವುದು ಕೂಡ ನಿಮಗೆ ರೆಡ್ಯೂಸ್ ಆಗೋದಿಲ್ಲ. ನೀವು ಯೂಸ್ ಮಾಡ್ಬೋದು, ಬಟ್ ನಿಮಗೆ ಯಾವುದೇ ರೀತಿ ರಿಸಲ್ಟ್ ಕೂಡ ಸಿಗೋದಿಲ್ಲ, ಏನಿಲ್ಲ. ಸುಮ್ಮನೆ ನೀವೊಂದು ಏನೊಂದು ಕ್ರೀಮ್ನ ಯೂಸ್ ಮಾಡಿರೋ ಹಾಗೆ ಅಷ್ಟೇ. ಓಕೆನಾ. ಬಟ್ ನೀವು ಬೇರೆ ಸ್ಕಿನ್ ಟೈಪ್ ಯಾರು ನೀವು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಇವತ್ತೇ ಸ್ಟಾಪ್ ಮಾಡಿ, ಬಿಕಾಸ್ ಇದ್ರೆ ನಿಮಗೆ ಸ್ಕಿನ್ ಡ್ಯಾಮೇಜಸ್ ಆಗುತ್ತೆ. ನಿಮ್ಮ ಫೇಸ್ ಬ್ಲ್ಯಾಕ್ ಆಗ್ಬೋದು ಅಥವಾ ರ್ಯಾಷಸ್ಗಳು ಬರ್ಬೋದು. ಸೊ ಈ ರೀತಿ ಸ್ಕಿನ್ ಪ್ರಾಬ್ಲಮ್ಸ್ಗಳು ನಿಮಗೆ ಬರುತ್ತೆ. ಓಕೆನಾ. ಸೊ ಹಾಗಾಗಿ ನಾವು ಯೂಸ್ ಮಾಡೋಂಥ ಪ್ರಾಡಕ್ಟ್ಸ್ಗಳನ್ನು ನಾವು ನೀಟಾಗಿ ಚೆಕ್ ಮಾಡಬೇಕು. ಓಕೆನಾ. ಸೊ ಅದರಲ್ಲಿ ನಮ್ಮ ಸ್ಕಿನ್ ಟೈಪ್ ಯಾವುದು, ನಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗುತ್ತೋ ಇಲ್ವೋ, ಮತ್ತು ಇಂಗ್ರೀಡಿಯೆಂಟ್ಸ್ಗಳೆಲ್ಲ ಯಾವ ರೀತಿ ಇದೆ ಸೊ ಅದೆಲ್ಲ ನಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗುತ್ತೋ ಇಲ್ಲೋ ಅಂತ ಹೇಳ್ಬಿಟ್ಟು ನಾವು ಒಮ್ಮೆ ರೀಚೆಕ್ ಮಾಡಬೇಕು. ಓಕೆನಾ. ಸೊ ಸಾಕಷ್ಟು ಜನರಿಗೆ ಗೊತ್ತಿಲ್ಲದ್ರೆ ಹಾಗೆ ಸುಮ್ಮನೆ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೀವು ಯೂಸ್ ಮಾಡ್ತಾ ಇರ್ತೀರಾ, ಬಟ್ ನಿಮ್ಮ ಸ್ಕಿನ್ ತುಂಬ ಡ್ಯಾಮೇಜಸ್ ಆಗಿರುತ್ತೆ. ಸಾಕಷ್ಟು ಜನರಿಗೆ ನಾನು ನೋಡಿದ್ದೀನಿ. ಸೊ ಈ ಒಂದು ಲೋಷನ್ ಯೂಸ್ ಮಾಡಿದಾಗ ಅವ್ರ ಫುಲ್ಲು ಸ್ಕಿನ್ ಎಲ್ಲದು ಕೂಡ ಬ್ಲ್ಯಾಕ್ ಆಗಿರುತ್ತೆ, ಅಂದರೆ ಟ್ಯಾನ್ ಆಗಿರುತ್ತೆ. ಸೊ ಡೈರೆಕ್ಟಾಗಿ ಬಿಸಿಲಿಗೆ ಹೋಗ್ತಾರೆ, ಅದರಿಂದ ಹೆಚ್ಚು ಟ್ಯಾನ್ ಆಗಿಬಿಡುತ್ತೆ. ಓಕೆನಾ. ಸೊ ಹಾಗಾಗಿ ಯಾರು ಕೂಡ ಬೇರೆ ಸ್ಕಿನ್ ಟೈಪ್ ಇರೋರು ಯಾರು ಕೂಡ ಯೂಸ್ ಮಾಡಬೇಡಿ. ಆಯಿಲಿ ಸ್ಕಿನ್ ಅವರು ನಿಮಗೆ ಆಪ್ಷನ್. ಓಕೆನಾ. ನಿಮ್ಮ ವಿಶ್ ಅದು. ಸೊ ನೀವು ಯೂಸ್ ಮಾಡಿದ್ರೆ ಮಾಡ್ಬೋದು, ಬಿಟ್ಟರು ಬಿಡ್ಬೋದು, ಬಟ್ ನಿಮಗೆ ರಿಸಲ್ಟ್ ಏನು ಕೂಡ ಸಿಗೋದಿಲ್ಲ. ಓಕೆನಾ. ಈ ಒಂದು ಲೋಷನ್ ಬದಲು ನೀವು ಅದು ಸಾಕಷ್ಟು ಮಾರ್ಕೆಟ್ಗಳಲ್ಲಿ ಅಂದರೆ ಸಾಕಷ್ಟು ನಿಮಗೆ ಆನ್ಲೈನ್ ಸ್ಟೋರ್ಸಲ್ಲಿ ಆಗಿರ್ಬೋದು ಅಥವಾ ಮೆಡಿಕಲ್ ಸ್ಟೋರ್ಸಲ್ಲಿ ಆಗಿರ್ಬೋದು ಸೊ ಈ ರೀತಿ ಮಾರ್ಕೆಟಲ್ಲಿ ನಿಮಗೆ ಸಿಕ್ಕಾಪಟ್ಟೆ ನಿಮಗೆ ಆಪ್ಷನ್ ಸಿಗುತ್ತೆ. ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗುವಂಥ ಡರ್ಮಟಾಲಜಿ ಟೆಸ್ಟೆಡ್ ಇರೋಂಥ ಕ್ರೀಮ್ಸ್ಗಳು, ಲೋಷನ್ಸ್ಗಳು, ಫೇಸ್ ವಾಶು, ಸೊ ಕ್ಲೆನ್ಸರ್, ಸೊ ಈ ರೀತಿ ನಿಮಗೆ ಸಾಕಷ್ಟು ಸಿಗುತ್ತೆ. ನಿಮ್ಗೆ ಏನಾದ್ರು ಆಯಿಲಿ ಸ್ಕಿನ್ ಇದು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಆ ಒಂದು ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡಿ. ಅದರಲ್ಲೂ ಡರ್ಮಟಾಲಜಿ ಟೆಸ್ಟೆಡ್ ಇರೋಂಥ ಮತ್ತು ಫ್ರೇಗ್ರೆನ್ಸ್ ಫ್ರೀ ಇರೋಂಥದ್ದು, ಪ್ಯಾರಾಬಿನ್ ಫ್ರೀ ಇರೋಂಥದ್ದು, ಸೊ ಈ ರೀತಿ ಎಲ್ಲದೂ ಕೂಡ ನೀವು ಚೂಸ್ ಮಾಡಿ. ಸೊ ಅವಾಗ ನಿಮ್ಮ ಸ್ಕಿನ್ನಲ್ಲಿ ಇರೋಂಥ ಪ್ರಾಬ್ಲಮ್ಸ್ಗಳೆಲ್ಲ ಅದು ಕೂಡ ಸಾಲ್ವ್ ಆಗುತ್ತೆ. ಮೇನ್ ಆಗಿ ನಿಮ್ಮ ದುಡ್ಡು ಕೂಡ ನೀವೇನು ಆ ಪ್ರಾಡಕ್ಟೇ ನೀವು ಇನ್ವೆಸ್ಟ್ ಮಾಡಿರ್ತೀರಲ್ವಾ ಸೊ ಅದರಿಂದ ನಿಮಗೆ ರಿಸಲ್ಟ್ ಸಿಗುತ್ತೆ. ಓಕೆನಾ. ಸುಮ್ಮನೆ ನಿಮ್ಮ ಮನಿ ವೇಸ್ಟ್ ಮಾಡ್ಕೋಬೇಡಿ. ಓಕೆನಾ. ಆ್ಯಂಡ್ ಇವಾಗ ಯಾರೆಲ್ಲ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀರಾ ಸೊ ನಿಮಗೆ ಹೇಗೆ ಅನಿಸ್ತಾ ಇದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ. ಸೊ ಸಾಕಷ್ಟು ಜನರಿಗೆ ನಿಮ್ಮ ಕಮೆಂಟಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಹೇಗೆ ಅನಿಸ್ತಿದೆ, ನಿಮಗೆ ಗುಡ್ ಅನಿಸ್ತಿದ್ಯಾ ಅಥವಾ ನಿಮ್ಗೆ ಏನಾದರೂ ಅದರಿಂದ ಡಿಸ್ಅಡ್ವಾಂಟೇಜಸ್ ಏನಾದ್ರು ಆಗಿದೆಯಾ ಅಂತ ಹೇಳ್ಬಿಟ್ಟು ನನಗೆ ತಿಳಿಸ್ಕೊಡಿ. ಓಕೆನಾ. ಆ್ಯಂಡ್ ತುಂಬ ಜನ ಕೂಡ ಕೇಳ್ತಾ ಇದ್ದೀರಾ ಮ್ಯಾಮ್ ನಮಗೆ ಡೈಲಿ ಅಂದರೆ ಡೇ ಕ್ರೀಮ್ ಹೇಳಿ ಅಂತ ಹೇಳಿ. ಸೊ ನೀವು ಡೇ ಕ್ರೀಮ್ ಹಚ್ಚೋ ನೆಸೆಸಿಟಿನೇ ಇಲ್ಲ. ಓಕೆನಾ. ಸೊ ನೀವು ಮಾಯಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಹಚ್ಕೊಂಡು ಅದ್ರ ಮೇಲೆ ನೀವೇನಾದ್ರು ಡೈಲಿ ಯೂಸ್ ಮಾಡೋಂಥ ಪೌಡರ್ ನೀವು ಹಚ್ಕೊಂಡ್ರಿ ಅಂದರೆ ಸಾಕು ಅಷ್ಟೇ. ಸೊ ನೀವು ಅದಕ್ಕೆ ಎಕ್ಸ್ಟ್ರಾ ಮತ್ತೆ ನೀವು ಡೇ ಕ್ರೀಮ್ಗಳನ್ನು ಹಚ್ಚೋ ನೆಸೆಸಿಟಿ ಇಲ್ಲ. ಸೊ ಹಾಗಾಗಿ ನಾನು ತಿಳಿಸ್ಕೊಡ್ತಾ ಇಲ್ಲ. ಸೊ ನಿಮಗೆ ಬೇಕೇ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿ ಸೊ ಅವ್ರು ಯಾವುದನ್ನ ರೆಫರ್ ಮಾಡ್ತಾರೆ ಅದನ್ನು ನಿಮ್ಮ ಜೊತೆ ನಿಮಗೆ ಶೇರ್ ಮಾಡ್ಕೊತೀನಿ. ಓಕೆನಾ. ಬಟ್ ನಾನು ಒನ್ಸ್ ಟೈಮ್ ಕೇಳಿದಾಗ ಅದನ್ನ ಆ ಥರ ಡೇ ಕ್ರೀಮ್ನ ನೀವು ಅದನ್ನ ಹಚ್ಚಲೇಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಜಸ್ಟ್ ನೀವು ಮಾಯಶ್ಚರೈಸರ್ ಮತ್ತು ನಾನು ಆಗ ಹೇಳಿದಾಗೆ ನೀವು ಸನ್ಸ್ಕ್ರೀನ್ ಯೂಸ್ ಮಾಡಿ ಅದ್ರ ಮೇಲೆ ಪೌಡರ್ ಹಾಕೊಂಡ್ರಿ ಅಂತ ಹೇಳಿದ್ರೆ ಸಾಕು ಅಷ್ಟೇ ಅಂತೆ. ಸೊ ಅದೇ ನಿಮಗೆ ಡೇ ಕ್ರೀಮ್ ಆಗಿ ಕನ್ವರ್ಟ್ ಆಗುತ್ತೆ. ಅದ್ರ ಮೇಲೆ ನೀವು ಮತ್ತೆ ಎಕ್ಸ್ಟ್ರಾ ಕ್ರೀಮ್ ಹಚ್ಚೋದು ಸೊ ಅದು ಕಂಪಲ್ಸರಿ ಇಲ್ಲ ಅಂತ ಹೇಳಿ ನನಗೆ ತಿಳಿಸ್ಕೊಟ್ಟಿದ್ದಾರೆ. ಓಕೆ.
ಓಕೆನಾ. ಅಂಡ್ ಈ ವಿಡಿಯೋನ ನಮ್ಮ ಚಾನಲ್ನಲ್ಲಿ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಅಲ್ವಾ, ಸೊ ನಿಮ್ಮ ಸ್ಕಿನ್ ಕೇರ್ ರುಟೀನ್ ಫಸ್ಟ್ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಹೇಳಿ ನೀವು ಫೈಂಡ್ ಔಟ್ ಮಾಡ್ಕೊಳ್ಳಿ. ಸೊ ಫೈಂಡ್ ಔಟ್ ಆದಮೇಲೆ ನಿಮ್ಮ ಸ್ಕಿನ್ ಕೇರ್ ರುಟೀನ ನೀವು ಫಾಲೋ ಮಾಡಿ. ಸೊ ಅವಾಗ ನಿಮ್ಮ ಸ್ಕಿನ್ನಲ್ಲಿರುವಂಥ ಪ್ರಾಬ್ಲಮ್ಸ್ ಎಲ್ಲದೂ ಕೂಡ ರೆಡ್ಯೂಸ್ ಆಗುತ್ತೆ. ಹಾಗಾದರೆ ಮ್ಯಾಮ್ ಯಾವ ಸ್ಕಿನ್ ಕೇರ್ ರುಟೀನ್, ನಾವು ಯಾವ ಕ್ರೀಮ್ಸ್ಗಳನ್ನು ಯೂಸ್ ಮಾಡಬೇಕು, ಹೇಗೆ ನಾವು ಸ್ಕಿನ್ ಕೇರ್ ರುಟೀನ್ ಫಾಲೋ ಮಾಡಬೇಕು ಅಂತ ಹೇಳಿದ್ರೆ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಆ ವಿಡಿಯೋಸ್ ಎಲ್ಲ ಅಪ್ಲೋಡ್ ಆಗಿದೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ, ಒಮ್ಮೆ ಚೆಕ್ ಮಾಡಿ ಓಕೆನಾ. ಸೊ ಫಸ್ಟು ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಸೊ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಹೇಳಿ ನೋಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಸ್ಕಿನ್ ಟೈಪ್ಗೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಇರಬೇಕು ಆ ಪ್ರಾಡಕ್ಟ್ಸಲ್ಲಿ ಅಂತ ಹೇಳ್ಬಿಟ್ಟು ಅದು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಅದು ಕೂಡ ಆ ವಿಡಿಯೋನು ಫಸ್ಟ್ ಸೆಕೆಂಡ್ ನೋಡಿ. ಆ್ಯಂಡ್ ಅದಾದಮೇಲೆ ನಿಮ್ಮ ಸ್ಕಿನ್ ಕೇರ್ ರುಟೀನ್ ಅಂದರೆ ನಿಮಗೆ ಸ್ಕಿನ್ ಟೈಪ್ ಯಾವುದು ಅಂತ ಗೊತ್ತಾಗಿರುತ್ತೆ, ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇರೋಂಥ ನಾವು ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಅಂತ ತಿಳ್ಕೊಂಡಿರ್ತೀರಲ್ವ. ಸೊ ಅದಾದಮೇಲೆ ನೀವು ಸ್ಕಿನ್ ಕೇರ್ ರುಟೀನ್ ವಿಡಿಯೋನ ನೋಡಿ ಓಕೆನಾ. ಸೊ ಹೀಗೆ ನೋಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಕಂಪ್ಲೀಟಾಗಿ ನಿಮ್ಮ ಸ್ಕಿನ್ ಬಗ್ಗೆ ಒಂದು ನಾಲೆಡ್ಜ್ ಸಿಗುತ್ತೆ. ಸೊ ನೀವು ಯಾವ ರೀತಿ ಯಾವ ಟೈಪಲ್ಲಿ ಅಂದರೆ ಯಾವ ಇಂಗ್ರೀಡಿಯೆಂಟ್ಸ್ ಇರೋಂಥ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಕಂಪ್ಲೀಟಾಗಿ ನಾಲೆಡ್ಜ್ ಸಿಗುತ್ತೆ. ಸೊ ಆ ಮೂಲಕ ನೀವು ನಾನು ಹೇಳಿರೋ ಪ್ರಾಡಕ್ಟ್ಸ್ಗಳನ್ನ ನೀವು ಯೂಸ್ ಮಾಡದೇ ಇದ್ರೂ ಪರವಾಗಿಲ್ಲ, ನಿಮ್ಮ ಓನ್ ಚಾಯ್ಸು ಅಥವಾ ಓನ್ ನೀವು ಸೆಲೆಕ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ಇಂಗ್ರೀಡಿಯೆಂಟ್ಸ್ಗಳನ್ನು ಮೇಯ್ನ್ ಆಗಿ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದುವರೆಗೂ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋ ಫುಲ್ ನೋಡಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.